ನನ್ನ ಜೊತೆ ಆಡಪ್ಪ ಶಿವಪ್ಪ ಬಾರಪ್ಪ ನನ್ನ ಜೊತೆ ಆಡಪ್ಪ. ಅಲ್ಲ ಶಿವಪ್ಪ ಬರೋದ ನಿನ್ ಜೊತೆಗೆ ಆಡೋದ ಆಮ್ಯಾಗಾತ, ಇವ ಇಷ್ಟೊತ್ತಾದ್ರೂ ಬಂದಿಲ್ಲಲ್ಲ. ಎಲ್ಲೋಗನ? ಅಲ್ಲ ನಂಗೇನು ಗೊತ್ತಿರ್ತೀರ, ಅವ್ರು ನಂಗೇನು ಹೇಳೋಕಾರ ಎಲ್ಲ ಹೇಳೋಕಾರ. ಏನ್ತದಕ್ಕೆ ಮತ್ತೆ ನಿನ್ ಕೆಲಸ ಅಲ್ಲ ನೋಡಿ, ಎಲ್ಲೋಕನ ಏನು ಎತ್ತ ಎಷ್ಟೊತ್ತಿಗೆ ಬರ್ತಾನ ಮತ್ತೆ ಇವನ್ನೆಲ್ಲ ವಿಚಾರಿಸ್ಕೊಳ್ಳೋದು ಬಿಟ್ಟು ಇನ್ನೇನು ಮಾಡ್ತೀನಿ ನೀನು? ಅಲ್ಲತ್ತೀರ ತಾಯಿಯಾಗಿ ನಿಮಗೆ ಅವ್ರು ಎಷ್ಟು ವರ್ಷದಾಗ ಯಾವಾಗೂ ಹೇಳೋಗಿಲ್ಲ, ಹೇಳೋಗ್ಯಾರ ಬಿಟ್ಟಾರ ಅದು ನಂಗೆ ಗೊತ್ತಿಲ್ಲ. ನೀವು ಇದಕ್ಕಿದ್ದಂಗೆ ನಾನು ಕೇಳ್ತಿರಲ್ಲ, ನಾನೇನು ಮಾಡಲಿ? ನಂಗೇನು ಹೇಳಿ ಹೋಗಿಲ್ಲ ಅವರು, ನಾನೇನು ಮಾಡ್ಲತ್ತೀರ? ಏನು ಎಲ್ಲ ನನಗೆ ಹೇಳೋಕಾರ ನಂಗೆ ನೀವು ಕೇಳಕತ್ತೀರಪ್ಪ. ಹೊಳ್ಳೊಳ್ಳೆ ಮಾತಾಡೋದು ಬಿಡು, ಮೊದಲು ಎಲ್ಲೋಗ್ಯಾನ ಅಂತ ಕೇಳು, ಫೋನ್ ಹಚ್ಚೊಂದು. ಅಯ್ಯೋ 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 ಎಲ್ಲ ನಾನೇ ಹೇಳ್ಬೇಕು. ಒಂದ್ಸಲ ಅಲ್ಲ ಅತ್ತೀರ, 1000 ಸಲ ಫೋನ್ ಮಾಡೀನಿ, ಅವ್ರೇನು ಫೋನ್ ಎಬ್ಬಿಸ್ಲಿಲ್ಲ. ಮತ್ತು ಹೊಳ ಹಚ್ಚಿದ್ರೆ ಅದಕ್ಕೂ ಬೈತಾರೆ ಬಂದು, ಯಾಕೆ ಹಂಗೆ 20 ಸಲ ಹಚ್ತಿ ಫೋನು, ನಿನಗೆ ಒಂದ್ಸಲ ರಿಸೀವ್ ಮಾಡಿಲ್ಲ ಅಂದ್ರೆ ಗೊತ್ತಾಗೋದಿಲ್ಲನೋ ಫೋನ್ನ, ಎದಕ್ಕೆ ಹಂಗೆ ಹೊಳ್ಳೆ ಹಚ್ತಿ ಅಂತಾರೆ. ನಾನು ಏನು ಮಾಡಲಿ? ಹೌದಾ, ಎಲ್ಲಿ ಹೋತ ಏನದ? ಆದರೂ ಏನನ್ನ ಗಂಡನ ಮುಟ್ಟಿಗೆ ಇಟ್ಕೊಳಕ್ಕೆ ಬರೋದಿಲ್ಲ ಬಿಡ ನಿನಗೆ. ಅತ್ತಿಯರ ನಾನು ಸುಮ್ಮನೆ ಬಾಯಿಗೆ ಬಂದಂಗೆ ಮಾತಾಡ್ತೀರಿ. ಗಂಡನ ನಾ ಹಿಡ್ತಾಗ ಇಟ್ಕೊಳ್ಳೋದು ಏನೈತಿ? ಮಗನ ನೀವು ಹಿಡ್ತಾಗ ಇಟ್ಕೊಂಡಿಲ್ಲ ಇಷ್ಟು ವರ್ಷದಾಗ, ಅದನ್ನ ಬೇರೆ ತಂದು ನನ್ನ ಗಂಟು ಹಾಕಿರಿ. ನಮ್ಮ ಅಪ್ಪನೂ ಅವನೇ, ನೀವು ಅವರೇ. ನಂಗಂತರೂ ಈ ಜೀವನನೇ ಸಾಕಾಗಿ ಹೋಗೈತತ್ತಾಗ. ಮೊನ್ನೆ ನೀವು ಊರಿಗೆ ಹೋಗಿದ್ರಲ್ಲ 1 ವಾರ, ಅವಾಗೂ ಅವ್ರೇನು ನೆಟ್ಟಿಗೆ ಮನೆಗೆ ಬಂದಿಲ್ಲ ಗೊತ್ತನ? ಅದನ್ನು ನಾನು ನಿಮ್ಮ ಮುಂದೆ ಹೇಳಿದೆ, ನೀವು ಕೇಳಿದ್ರನ? ಒಂದು ಮಾತಾರ ಎಲ್ಲಿ ಹೋಗಿದ್ದಿ, ಯಾಕೆ ಕರೆಕ್ಟಾಗಿ ಮನೆಗೆ ಬಂದಿಲ್ಲ ಏನಾರ ಕೇಳಿದ್ರಿ? ಕೇಳಲಿಲ್ಲ. ನಾನಂತ ಅವ್ರ ಮನೆಗೆ ಹೇಳಿದ್ರೆ ಅವ್ರ ಒಂದು ಲೆಕ್ಕನೇ ಬೇರೆ ಐತಿ. ಬರ್ತಾನೆ ತಗೋರವ ಎಲ್ಲೋಕನ ಅಂತಾರ. ಏನು ಮಾಡೋದು? ಅಯ್ಯಯ್ಯಯ್ಯ ಏನೋ ಹೆಚ್ಚಿನ ನಿಂದೆ ಆಟ. ಗಂಡ ಮಗ ಏನಾರ ಕೆಲಸ ಇರ್ಬೇಕು, ಹೋಗಿದ್ನ ಏನ ಬಂದಾನಲ್ಲ ಮತ್ತೆ ಆಮೇಲಾದ್ರು ಈಗ ಇನ್ನೊಂದು 1/2 ತಾಸು ಬರ್ತಾನೆ ತಗೋ. ಈಗ 10:30 ಆಗೈತಿ. ಬರ್ತಾನೆ ಈಗ ಆತಲ್ಲ, ಈಗ ಅನ್ನಲ್ಲ ಅದಕ್ಕೆ ಬರ್ತಾನೆ. ಎಷ್ಟೊತ್ತಿಗಾರ ಬರಲಿ, ನಾನಂತೂ ಚಿಂತಿನೇ ಬಿಟ್ಟೇನಿ, ಆಸೆನೂ ಬಿಟ್ಟೇನಿ. ಈಗಿನ ಫೋನ್ ಬಂದದ್ ಬಾಯಿಲೆ. ಯಾರದ್ರಿ? ಯಾವ ಫೋನ್ ಹಚ್ತಾವ ಏನತ್ತವ? ನೀವೇ ಎಬ್ಬಿಸಿ ಮಾತಾಡ್ಬೇಕಿಲ್ಲ. ಮಗನ ಹಿಡ್ತಾಗ ಇಟ್ಕೊಳ್ಳೋದು ಇವ್ರಿಗೆ ಗೊತ್ತಿಲ್ಲ, ನಾನು ಕುತ್ಕಿ ಮ್ಯಾಗ ಕುಂದ್ರಕ್ಕೆ ಬರ್ತಾರ. ಹಲೋ, ಯಾರು? ಅಮ್ಮ, ಇವರು ಪ್ರವೀಣ ನಿಮ್ಮ ಮಗನ? ಹೌದಪ್ಪ, ಇದು ಪ್ರವೀಣ್ ಮನಿನ. ನೀ ಯಾರಪ್ಪ? ಅಲ್ಲ ಅವನ ಹೆಸರು ಕೇಳ್ಕೊಂಡು ಹಚ್ಚಿ ಅಂದ್ರೆ ಯಾರು ಅವ್ನ ಫ್ರೆಂಡ ನೀನು? ಹೌದಮ್ಮ, ಹೌದು, ನಾನು ಅವ್ನ ಫ್ರೆಂಡ್. ಒಂದು ಸ್ವಲ್ಪ ಮನ್ಯಾಗ ಯಾರು ಗಂಡ್ಮಕ್ಳು ಅದಾರ, ಅವ್ರ ಕೈಯಾಗ ಒಂದು ಸ್ವಲ್ಪ ಫೋನ್ ಕೊಡ್ರಿ. ಹಾಂ ಕೊಡ್ತೀನಿ ತಡಿಯಪ್ಪ. ಅಲ್ಲ ಯಾರು ನೀ? ಯಾಕೆ ಅವ್ರ ಕೈಗೆ ಕೊಡ್ಬೇಕು? ನೋಡಪ್ಪ, ಏನು ವಿಚಾರ ಬಾಯ್ ಬಿಟ್ಟು ಹೇಳ್ರಿ. ನೋಡಪ್ಪ, ಏನೇ ಇದ್ರು ನನಗೆ ಹೇಳು, ನಾನೇ ಗಟ್ಟಿರಕ್ಕೆ ಈ ಮನ್ಯಾಗ. ಏನು ನಮ್ಮ ಯಜಮಾನ್ರಿಗೆ ಶುಗರು BP ಅವೆಲ್ಲ ಅವ್ರ ಮುಂದೆ ಹೇಳೋಕ್ಕಾಗಲ್ಲ, ನೀ ನನ್ನ ಮುಂದೆ ಹೇಳಪ್ಪ ಅದು ಏನಂತೇಳಿ. ಅಮ್ಮ, ಅದು ನಿಮ್ಮ ಮಗುಗೆ ಒಂದು ಆಕ್ಸಿಡೆಂಟ್ ಆಗೈತಿ, ಇಲ್ಲೇ KMCಯಾಗ ಅದಾನ. ನೀವು ಸ್ವಲ್ಪ ಈ ಕೂಡಲೇ ಹೊಂಟು ಬರ್ರಿ ಸ್ವಲ್ಪ. ಹಾಂ ಹೌದಾ? ಅಯ್ಯೋ ಏನಾಗಿತ್ತಪ್ಪ? ಆರಾಮದಾನ ಇಲ್ಲ? ಅಯ್ಯೋ ದೇವ್ರಿ, ಯಾರಿಗೇನಾತಪ್ಪ? ತಡಿ, ಇಲ್ಲ ನಿಂದ್ರ ಅಲ್ಲಿ ಹೋದ್ರೆ ಅದಕ್ಕೂ ಹೋದ್ರತಾಳ ಮತ್ತೆ. ಇಲ್ಲಮ್ಮ, ಅದು ಆಕ್ಸಿಡೆಂಟ್ ಸ್ವಲ್ಪ ಜೋರಾಗಿ ಆಗೈತಿ, ಅದು ಬಿಟ್ಟರೆ ಆರಾಮೇ ಅದಾನ. ನೀವು ಯಾವುದಕ್ಕೂ ಇದು ನಿಮ್ಮ ಮನೆಯವ್ರನ್ನ ಕರ್ಕೊಂಡೇ ಬಂದುಬಿಡ್ರಿ. ಅದು ಯಾವುದೋ ಫೋನ್ ಬಂತಂತೆ, ನನ್ನ ಗೆಳೆಯ ಒಬ್ಬ ಅವನ ಜೊತೆಗೆ ಇದ್ದ. ಪುಣ್ಯಕ್ಕೂ ಇವನಿಗೆ ಅಂತ ಏನು ಹೊಡೆದು ಬಿದ್ದಿಲ್ಲ, ನಿಮ್ಮ ಮಗುಗೆ ಒಂದು ಸ್ವಲ್ಪ ಜಾಸ್ತಿ ಹೊಡೆದು ಬಿದ್ದೈತಿ. ಆ ಫೋನ್ ಬಂತು ಅಂತೇಳಿ ಹಿಂಗೆ ಕೈಯಾಗ ಹಾಕಿ ತೊಗೊಂಡು ನೋಡಕ್ಕೆ ಹೋದಂತೆ, ಅದು ಒಮ್ಮೆ ಬ್ಯಾಲೆನ್ಸ್ ತಪ್ಪಿಬಿಟ್ಟೈತೆ, ಅದು ಸ್ಕಿಡ್ ಆಗ್ಬಿಟ್ಟೈತಿ ಬೈಕ್ ಪೂರ್ತಿ. ಆ ಡಿವೈಡರ್ಗೆ ಹೊಡೆದು ಜೋರು ಆಕ್ಸಿಡೆಂಟ್ ಆಗೈತಿ. ಏನು ಫೋನ್ ಬಂತದ್ ನೋಡಕ್ ಹೋದ್ನ? ಅಯ್ಯೋ ದೇವ್ರೆ, ಸೈಡಿಗೆ ಹಚ್ಚಿ ಮಾತಾಡ್ಬೇಕು. ಏನ್ ಹುಡುಗಪ್ಪ ಇದು ಅಂತೀನಿ ನಾನಂತಾಗ. ಅಯ್ಯೋ ದೇವ್ರೆ, ಇದು ಇಲ್ಲಡವು ಒಂದಿಟ್ಟು ಹಲೋ ಅಂದ್ರೆ ಸಾಕಪ್ಪ, ಒಂದಿಟ್ಟು ಫೋನ್ ಕೊಡಪ್ಪ ಅವನ ಕೈಯಾಗ. ಅದು ಅಮ್ಮ, ಡಾಕ್ಟರ್ ಒಳಗೆ ಕರ್ಕೊಂಡು ಹೋಗ್ಯಾರ. ಹಲೋದು ಅನ್ನಕ್ಕಾಗಲ್ಲ ಈಗ ಸದ್ಯಕ್ಕೆ. ಅಂದರೆ ನೀವು ಯಾರು ಗಂಡ್ಮಕ್ಳು ಕರ್ಕೊಂಡು ದೊಡ್ಡವ್ರನ್ನ ಕರ್ಕೊಂಡೇ ಬರ್ರಿ. ಇಲ್ಲ ನನಗೆ ಗೊತ್ತು, ಏನೋ ಆಗೈತಿ, ಮುಚ್ಚಿಡ್ತಾ ಇದೀರಿ. ಆಯ್ತಪ್ಪ ಬಂದ್ವಿ, ಈಗ ಬರ್ತೇವಿ. ಇವ್ರಿ ಆಕ್ಸಿಡೆಂಟ್ ಆಗೈತಂತ್ರಿ ಅವನಿಗೆ, ಬರ್ರಿ ಹೋಗನ್ ಬರ್ರಿ ಪಟ್ಟು. ನಂಗೆ ಏನೋ ಆಗೈತ್ರಿ, ಹೇಳುವಲ್ರಿ ಇವ್ರು ಯಾರು, ಬಾಯ್ ಬಿಡುವಲ್ರಿ, ಏನೋ ಆಗೈತಿ. ಹೌದಾ? ಅಯ್ಯೋ ದೇವ್ರಿ, ಏನಾತಪ್ಪ ನನ್ನ ಮಗ. ನಡಿ ಹೋಗನ್ ನಡಿ. ಅಮ್ಮ, ಇವ್ರಿಗೆ ಆಕ್ಸಿಡೆಂಟ್ ಆಗೈತಂತ? ನಾನು ಬರ್ತೀನಿ. ಎದಕ್ಕೆ ಬರ್ತಿ? ಎಲ್ಲ ನಿನ್ನಿಂದಾನೇ ಆಗಿರೋದು. ಫೋನ್ ಬಂತು ಅಂತೇಳಿ ನೋಡಕ್ ಹೋದ್ನಂತ, ಫೋನ್ ಬಂತಂತೇಳಿ ನೋಡಕ್ ಹೋಗಿ ಆ ನಮ್ನಿ ಬಿದ್ದಾನಂತ ಡಿವೈಡರಿಗೆ ಹೊಡೆದು. 1000 ಸಲ ಫೋನ್ ಮಾಡೀನಿ ಅಂದೆಲ್ಲ, ನೀನೇ ಮೇಲೆ 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 ಫೋನ್ ಮಾಡಿ ಅವಸರಕ್ಕೆ ಮನೆಗೆ ಬರಕ್ ಹೋಗಿ ಹಿಂಗಾತ ಏನೋ ನನ್ನ ಮಗ್ಗೆ. ಅವನಿಗೆ ಏನಾರ ಜೀವಕ್ಕೆ ಹೆಚ್ಚು ಕಮ್ಮಿ ಆಗ್ಲಿ ನಿನಗೈತ್ ನಿನಗ. ಅಕ್ಕಿಗೆ ಯಾಕೆ ಬೈತಾ ಇದಿ ಪಾಪ? ಅಕ್ಕಿ ಏನ್ ಮಾಡ್ಬೇಕು? ನಡಿ ನೋಡನ್, ನಡಿ ಪಟ್ನ ಹೋಗನ್ ನಡಿ. ಈ ಹಾಳಾದಕ್ಕಿ ಮನೆಗೆ ಬಂದಾಗಿಂದ ಮನ್ಯಾಗ ಒಂದೊಂದಲ್ರಿ, ಒಂದೊಂದಲ್ಲ. ಹಾಳಾದರಿದ್ರ ಸಂಬಂಧ ಯಾಕಾರ ಮಾಡಿದ್ವೋ ಏನೋ, ನನ್ನ ಮಗ ಏನಕ್ಕತ್ತೋ ಏನೋ. ಈಗ ಫೋನ್ ಮೇಲೆ ಮೇಲೆ ಹಚ್ಚಿ ಹಚ್ಚಿ ನನ್ನ ಮಗಿಗೆ ಏನಾತೋ ಏನೋ. ನಾನು ಏನು ಮಾಡಿದೆ? ತಡಿ, ನಮ್ಮ ತಮ್ಮಗೆ ಫೋನ್ ಮಾಡ್ತೀನಿ. ಹಲೋ ಅವ್ವ, ಯಾಕೆ ಮಗಳೇ ಏನಾತವ? ಯಾಕೆ ಅಳಕತ್ತಿ ಹುಡುಗಿ? ಅವ್ವ ಆಕ್ಸಿಡೆಂಟ್ ಆಗೈತಂತ ಬೇವ್ರಿಗೆ, ಕೇಳ್ಸಾಗದಾರ. ನಮ್ಮ ಅತ್ತಿ ಮಾವ ಇಬ್ರು ಹೋಗ್ಯಾರ. ಅಯ್ಯೋ ದೇವ್ರೆ, ಹೌದಾ? ತಡಿವ ನಿಮ್ಮ ಅಪ್ಪ ಹೇಳ್ತೀನಿ.
ನೀವು ಒಬ್ಬಕ್ಕೆ ಇದೆಯೇನ ತಡಿ ಹಂಗಾರ ನೀನ ನಿಮ್ಮ ತಮ್ಮನ ಕಳಿಸ್ತೀನಿ ನೀ ಬೈಕ್ನಾಗ ಇಲ್ಲಿಗೆ ಬಂದ್ಬಿಡು ಆಮೇಲೆ ನಿಮ್ಮ ಅಪ್ಪ ನಿಮ್ಮ ತಮ್ಮ ಇಬ್ರು ಹೋಗಿ ನೋಡ್ಕೊಂಡ್ ಬರ್ತಾರ ಅವ್ವ ನಾನು ಬೇಕಾದ್ರೆ ಇಲ್ಲಿ ಯಾವ್ದಾರ ಆಟೋ ಕತ್ಕೊಂಡು ಬರ್ತೀನಿ ಅವರಿಬ್ರಿಗೂ ಒಂಚೂರು ಕೆನ್ಸಿ ಕಡೆ ಹೋಗಕ್ಕೆ ಹೇಳವ್ವ ಆಯ್ತು ಮಗಳೇ ಹೇಳ್ತೀನವ ನೀ ಬಂದ್ಬಿಡು ಹಂಗಾರ ಹುಷಾರಿ ಏನು ಮಾಡ್ಕೋಬೇಡ ಏನಾಗಲ್ಲ ದೇವ್ರದನ ಏನು ಬಂದ್ಬಿಡು ಏನಾತ ಏನಾಗೈತಿ ಯಾಕೆ ಹತ್ಕೊಂತ ಚಳ ಏನಾತವ ಅಯ್ಯೋ ದೇವ್ರೇ ಆಕಿ ಗಂಡಿಗೇನ ಆಕ್ಸಿಡೆಂಟ್ ಆಗೈತಂತಪ್ಪ ಕೇಮ್ಸ್ ಆಗದಾರಂತ ಅತ್ತಿ ಮಾವ ಇಬ್ರು ಹೋಗ್ಯಾರಂತ ಹೆದರ್ಕೊಂಡು ಹತ್ಕೊಂತ ಫೋನ್ ಮಾಡಿದ್ ನನ್ನ ಮಗಳ ಅಯ್ಯೋ ದೇವ್ರೆ ಆಕ್ಸಿಡೆಂಟ್ ಆಗೈತಂದ್ರೆ ಏನು ಕುಡಿದು ಹಿಡ್ದಿದ್ನೋ ಏನೋ ಅವ ನಾ ಹಂಗಾರೆ ಹೋಗಿ ಕರ್ಕೊಂಬಂದ್ಬಿಡ್ಲಾಕಿನ ಇಲ್ಲ ಆಕಿ ಆಟೋ ಕತ್ಕೊಂಡ್ ಬರ್ತಾಳಂತೆ ಇಲ್ಲಿಗೆ ನೀವು ಇಬ್ರು ಒಂಚೂರು ಪಟ್ಟಣಂಗೆ ಕೆಮ್ಸಿ ಕಡೆ ಹೋಗ್ರಪ್ಪ ಏನಾಗೈತೆ ಸುದ್ದಿ ನೋಡ್ಕೊಂಡು ಒಂದು ಫೋನ್ ಹಚ್ಚಿರಿ ಆತು ಹೋಗ್ಬಿಡ್ತೀನಿ ನಡಿಲ್ಲ ಅಯ್ಯೋ ದೇವ್ರೆ ಏನಪ್ಪ ಮಾಡ್ಲಿ ಮನ್ಯಾಗ ನನ್ನ ಸೊಸಿನೂ ಹಡ್ಯಾಕಂತೇಳಿ ಹೋಗ್ಯಾಳ ಇವನ ಏನು ಮಾಡ್ಲಿ ಏನಪ್ಪ ಮಾಡೋದು ನನ್ನ ಮಗಳು ಕೆಲವು ಸಮಯದ ನಂತರ ಅವ ಬಾರವ ಬಾ ಅವ ಇವ್ರಿಗೆ ಏನಾರ ಆದ್ರೆ ನಾನು ಏನವ ಮಾಡ್ಲಿ ಹೆದರ್ಕೋಬೇಡವ ಏನೂ ಆಗಲ್ಲ ದೇವ್ರದನವ ಹೆದರ್ಕೋಬೇಡ ನನ್ನ ಮಗಳ ಹೆದರ್ಬೇಡವ ಏನೂ ಆಗಲ್ಲ ನಿಮ್ಮಪ್ಪ ನಿಮ್ಮ ಅಣ್ಣ ನಿಮ್ಮ ತಮ್ಮ ಇಬ್ರು ಹೋಗ್ಯಾರ ಬರ್ತಾರ ಸುದ್ದಿ ಏನನ್ನ ತೋಡ್ಕೊಂಡು ಫೋನ್ ಹಚ್ಚ ಅಂದೇನಿ ಯಾಕ ಇನ್ನೂ ಹಚ್ಚಿಲ್ಲ ಹಚ್ತಾರ ತಡಿಯವ ಹಚ್ಚಿದ್ರೆ ಅದ್ರ ಗೊತ್ತಾಕೈತೆ ಅವ ನಮ್ಮತ್ತಿ ಇದಕ್ಕೆಲ್ಲ ಕಾರಣ ನೀನೇ ನಿನ್ನಿಂದಾನೇ ಆತು ಅಂತ ಬಾಯಿಗೆ ಬಂದಂಗೆ ಬೈದು ಹೋದ್ಲವ ಅವಂಗೆ ಆಕ್ಸಿಡೆಂಟ್ ಆದ್ರೆ ನೀ ಏನು ಮಾಡ್ಬೇಕಂತ ನಾನು ಎಲ್ಲದಿರಿ ಅಂತ ಕೇಳಕ್ ಫೋನ್ ಮಾಡಿದ್ನಲ್ಲ ಅದಕ್ಕೆ ನೀನು ಫೋನ್ ಹಚ್ಚಿದ್ದಕ್ಕೆ ಫೋನ್ ನೋಡ್ಕೊಳಕ್ ಹೋಗಿ ಬಿದ್ದಾನವನು ಅಲ್ಲಂದ್ರೆ ಫೋನ್ ಹಚ್ಚಿದ ಒಬ್ಬವ ಫೋನ್ ನೋಡಕ್ ಹೋಗಿ ಬಿದ್ದಾನ ಅಂತ ಹೇಳಿದ್ನಂತೆ ಅದಕ್ಕೆ ನೀನು ಫೋನ್ ಹಚ್ಚಿದ್ದಕ್ಕೆ ಫೋನ್ ನೋಡಕ್ ಹೋಗಿ ನನ್ನ ಮಗ ಬಿದ್ದಾನ ನಿನ್ನಿಂದಾನೇ ಹಿಂಗ ಆತವನಿಗೆ ಅಂತ ಅವ ಎಲ್ಲಿ ಕುಡಿದು ತೂರಾಡ್ಕೊಂತ ಮೈ ಮ್ಯಾಗಿನ ಎತ್ತರ ದಪ್ಪಿ ಗಾಡ್ಯಾಗ ಬರಾಕತ್ತಿದ್ದ ಏನೋ ಯಾರಿಗೆ ಗೊತ್ತು ಮಗನ್ ತಪ್ಪು ಮುಚ್ಕೊಳಕ್ ಈಗ ನಿನ್ನ ಮ್ಯಾಗ ಹಾಕಿದ್ಲನ ಸುಮ್ಮನಿರು ಅಂದ್ರೆ ಅನ್ಕೊಂಡು ಹಾಳಾಕ್ ಹೋಗ್ಲಿ ಈ ಟೈಮ್ನಾಗ ಆಕಿ ಕೂಡ ಜಗಳ ತೆಗಿಬಾರ್ದಂತ ಸುಮ್ಮನಿದ್ದಂಗೆ ಅಷ್ಟೇ ಈಗ ಅವ ಆ ಮನೆಗೆ ಹೋದಾಗಿಂದ ನಂಗೆ ಒಂದು ದಿನ ನೆಮ್ಮದಿ ಇಲ್ಲವ ನನ್ನ ಯಾರಿಗೂ ಪ್ರೀತಿ ಅನ್ನೋದೇ ಇಲ್ಲ ಮಾತಿಯರು ಅಷ್ಟೇ ಬಾಯಿ ಬಂದಂಗೆ ಮಾತಾಡೋದು ರೇಗೋದು ಗಂಡ ಅಂತರೂ ಒಂದಿನ ಹೆಂಡತಿ ಅಂತ ನೋಡ್ಕೊಂಡಿಲ್ಲವ ನಾನು ಅಲ್ಲಂದ್ರು ನನಗಲ್ಲಿ ಇಷ್ಟನೇ ಇಲ್ಲವ ಇರಕ್ಕೆ ಅದ್ರಾಗ ಈಗ ಹಿಂಗೆ ಬೇರೆ ಆತು ನನ್ನಿಂದನೇ ಆತು ಅಂತೇಳ ಮತ್ತೆ ಬಾಯಿಗೆ ಬಂದಂಗೆ ಮಾತಾಡ್ತಾ ಇದ್ದಾಳ ಅಪ್ಪ ಬಾ ನಿಧಾನ ಬಾ ಬಂದ್ರ ಅಪ್ಪ ಏನಾಗೈತಿ ಅವ ಮುಗ್ದತ್ ಕತಿ ಮುಗ್ದೈತಿ ಗಿಚ್ಚ ಕುಡ್ದು ಬರಾಕತ್ತಾನ ಒಮ್ಮಿಂದೊಮ್ಮಕ್ಕ ಡಿವೈಡರಿಗೆ ಹೊಡ್ದಾನ ಅಯ್ಯೋ ದೇವ್ರೇ ಈಗ ಏನಂದ್ರ ಡಾಕ್ಟ್ರು ಏನಿಲ್ಲ ದಾರ್ಯಾಗ ಕಲಸ ಆಗೈತಿ ಮತ್ತೆ ಸ್ವಲ್ಪ ಹೊಡ್ತು ಬಿದ್ದೈತಿ ಅಂತಂದ್ರು ಒಮ್ಮೆ ಫೋನ್ಯಾಗ ಹೇಳಿದ್ರೆ ಶಾಕಕ್ಕಾರ ಅಂತೇಳಿ ಹೇಳಿಲ್ಲ ಅವರು ಈಗ ಹೋದ್ವಲ್ಲ ಗೊತ್ತಾತು ಏನು ಮಾಡೋದೈತಿ ಗಿಚ್ಚು ಕುಡ್ದಾನ ನಿಲ್ಲಕ ತ್ರಾಣಿಲ್ಲ ಏನು ಮಾಡ್ತಿ ಅಯ್ಯೋ ದೇವ್ರೆ ನೋಡು ತನ್ನ ಮಗ ಈ ನಮ್ನಿ ಕುಡ್ದಿದ್ದು ಮಾಡಿದ್ದಲ್ದ ನನ್ನ ಮಗಳಿಗೆ ಬಾಯಿಗೆ ಬಂದಂಗೆ ಬೈದೋಗ್ಯಾಳಂತಕ್ಕೆ ನಿಂದನೇ ಆತಂತೇಳಿ ಡಾಕ್ಟ್ರು ಹೋಗತ್ಲೆ ಇನ್ನೊಬ್ಬ ಇದ್ನಂತ ಹಿಂದೆ ಅವಂಗ ಪುಣ್ಯಕ್ಕೆ ಸ್ವಲ್ಪ ಇನ್ನೂ ತ್ರಾಣ ಇತ್ತಂತೆ ಅಂದ್ರೆ ಇವಂಗ ಡಿವೈಡರ್ ಹೊಡೆತ್ಲೆ ನಡಕಿದ್ದಿದ್ದು ಕಂಬ ಜೋರ್ ಶೇಕ್ ಬಿಡ್ದೈತಿ ಕಲ್ಲು ಕಂಬ ಎರಡು ಕೂಡ ಹಂಗಾಗಿ ಇವಂದು ದೌಡಿದಾಗಿದ್ದು ಕಲಸಾಗ್ಯಾನ ಅವಂಗ ಅಷ್ಟು ಬಿದ್ದಿದ್ದಿಲ್ಲ ಅಂತ ಹೊಡ್ತಾ ಹಂಗಾಗಿ ಅವ್ನು ಟ್ರೀಟ್ಮೆಂಟ್ ಕೊಡತ್ತಾರ ಅದು ಟ್ರೀಟ್ಮೆಂಟ್ ಅನ್ನಕ್ಕೆ ಏನು ಕುಡ್ದಾಗ ಡಾಕ್ಟ್ರು ಭಾಳ ತಲೆ ಕೆಡಿಸ್ಕೊಳ್ಳೋದಿಲ್ಲ ಟ್ರೀಟ್ಮೆಂಟ್ ಕೊಡಕ್ಕೆ ಈಗ ಸದ್ಯಕ್ಕೆ ಒಂದು ಸ್ವಲ್ಪ ಎಷ್ಟರ ಮಟ್ಟಿಗೆ ಬೇಕು ಅಟ್ ಮಾಡ್ಯಾರ ಉಳಿದಿದ್ದೆಲ್ಲ ಬೆಳಿಗ್ಗೆ ಟ್ರೀಟ್ಮೆಂಟ್ ಏನು ಒಂದ ಸುಮ್ಮನೆ ತಾಗಂಡ ಹೆಂತಿ ಅಳ್ತಾ ಅದಾರ ಅಲ್ಲಿ ಕುಂತು ಅಲ್ಲಿ ನಿಂತು ಬಾಯಿ ದರಿದ್ರ ಹೆಣ್ಣಿನ ತಂದು ತುಂಬ್ಕೊಂಡ್ವಿ ಅಕ್ಕಿಂದನೇ ಹಿಂಗಾತು ಹಂಗಾತು ಅಂತೇಳಿ ಎಷ್ಟು ಸೊಕ್ಕಿರ್ಬೇಕೀಗ ತನ್ನ ಮಗ ಮಾಡೋದಿಂತ ಕೆಲಸ ಸಗಣಿ ತಿನ್ನೋದು ನನ್ನ ಮಗಳ ಜೀವನ ಹಾಳಾಗೈತಿಲ್ಲ ಊರೊಂಟುಟ್ಲೆ ಎದಿಮೆ ಮಣ್ಣಾಕೊಂಡು ಹೋದ ಬಾಯ ಮಣ್ಣಾಕೊಂಡು ನನ್ನ ಮಗಳಿಗೆ ಬೈತಾಳನ್ನ ಆಕೆ ಬೇಷ ಉತ್ತರ ಕೊಡ್ಬೇಕಿಲ್ಲ ನೀವು ಆಕಿಗೆ ಅವ ಅದು ದವಾಖಾನಿ ಬಾಯ್ ಮಾಡಬೇಡ್ರಿ ಅಂತಾರ ಅವ್ರು ಅದು ಅಲ್ಲದೆ ಮಗನ ಕಳ್ಕೊಂಡು ಸಂಕಟಕ್ಕೆ ಚೀರಾಡಿ ಬಾಯ್ ಮಾಡಿ ಅಂತ ಅದಾಳ ಈ ಟೈಮ್ನ್ಯಾಗ ನಾವು ನೀವು ನನ್ನ ಮಗಳಿಗೆ ಹೆಂಗಂದ್ರಿ ನಮ್ಮ ಅಕ್ಕಗೆ ಯಾಕೆ ಅಂತೀರಿ ಅಂತೇಳಿ ಸುಮ್ಮನೆ ಜಗಳ ಮಾಡ್ಕೊಂತ ಕುಂದ್ರ ಮಾತೆ ಅದು ಹೆಂಗವ ಅಲ್ಲೇ ಅದನ್ನ ಮಾತಾಡಕ್ಕೂ ಟೈಮ್ ಅಂತ ಬರ್ತೈತಿ ಮಾತಾಡೋಣಂತೆ ಈಗ ಆಗಲ್ಲ ಅದನ್ನ ಮಾತಾಡಕ್ಕೆ ನನ್ನ ಮಗಳ ಜೀವನನೇ ಹಾಳಾತಲ್ರಿ ಅಂತ ಕುಡುಕು ಕೊಟ್ಟು ನೀವು ಯಾಕ್ರಿ ಹಿಂಗ್ ಮಾಡಿದ್ರಿ ಅಂತ ಕೊಟ್ಟು ಅಪ್ಪ ನಿಮ್ಮಿಂದಾನೇ ನನ್ನ ಜೀವನ ಹಾಳಾಗಿದ್ದು ನೀವು ಅವತ್ತಂತ ಮಗಗೆ ಅಂತ ಒಂದು ಮನುಷ್ಯನಿಗೆ ಕೊಟ್ಟು ಮದುವೆ ಮಾಡಲಿಲ್ಲ ಅಂದಿದ್ರೆ ನಾನು ಚೆನ್ನಾಗಿರ್ತಿದ್ದೆ ಬರೀ ರೊಕ್ಕದ ಮಕ್ಕ ನೋಡ್ಕೊಂಡು ಕೊಟ್ರಲ್ಲ ಅಷ್ಟು ನಿಮ್ಗೆ ರೊಕ್ಕ ಹಣ ಆಸ್ತಿ ಮುಖ್ಯ ಅಲ್ಲ ನಿಮಗೆ ನಿಮ್ಮಿಂದಾನೇ ನನ್ನ ಜೀವನ ಹಾಳಾಗಿದ್ದು ಅಯ್ಯೋ ದೇವ್ರೆ ಅಕ್ಕ ಹೋಗಿ ನೋಡ್ಲಾ ಏನಾರ ಮಾಡಿಗಿಟ್ಕೊಂಡಾಳ ಹೋಗಪ್ಪ ಅಕ್ಕ ಸಿಗಿ ಅಲ್ಲ ಎಂತ ಮಾತಾಡ್ಬಿಟ್ಲಕ್ಕೆ
ನನ್ನ ಮಗಳು ಚಲೋ ಇರ್ಲಿ ಅಂತೆಲ್ಲ ಕೊಟ್ಟಿದ್ದು. ಸುಮ್ಮನಿರಿ, ಬರೀ ರೊಕ್ಕ ಒಂದಿದ್ರು ಚಲೋ ಇದ್ದು ಬಿಡ್ತಾರನ? ಇದನ್ನೇ ಯೋಚನೆ ಮಾಡೋದು ಭಾಳ ಮಂದಿ ತಂದೆ ತಾಯಿಗಳು. ರೊಕ್ಕ ಒಂದಿದ್ದು ಬಿಟ್ರೆ ಚಲೋ ಇರ್ತಾಳ ಅಂತೇಳಿ. ರೊಕ್ಕ ಅಷ್ಟೇ ಅಲ್ಲ ರೀ ಮುಖ್ಯ, ಗುಣ ನಡತಿ ಮಂತನ ಹೆಂಗೈತಿ, ಹುಡುಗ ಹೆಂಗದನ ಎಲ್ಲ ನೋಡ್ಬೇಕು. ಅದನ್ನ ಬಿಟ್ಟು ಕಣ್ಣು ಮುಚ್ಕೊಂಡು ಈ ಥರ ಹೆಣ್ಮಕ್ಳ ಜೀವನ ಒಪ್ಸ್ತಾರನ್ರಿ. ನೋಡ್ರಿ ಪಾಪ ನನ್ನ ಮಗಳು. ಆಗಿದ್ದು ಒಳ್ಳೇದೇ ಆಯ್ತು ಅಂತ ಅವನ ಕೈಯಾಗ ನನ್ನ ಮಗಳು ಹೇಗದ ಬೇಡ, ಎಲ್ಲ ಏನಿದ್ರು ಒಂದು 2 ವರ್ಷದೊಳಗೆ ಮುಗ್ದ ಹೋದ್ ತಗೋ ಆಗಲೇ. ಇದು ಈ ಸಲ ಆಗಿತ್ತು ತಪ್ಪು, ಇನ್ನೊಮ್ಮೆ ಆಗೋದಿಲ್ಲ. ನನ್ನ ಮಗಳಿಗೆ ಇನ್ನೊಂದು 6 ತಿಂಗಳು ವರ್ಷ ಬಿಡಲಿ, 1 ವರ್ಷ ಬಿಟ್ಟು ಏನು ಈಗಂತೂ ಹೆಣ್ಮಕ್ಳಿಗೆ ಬೇಕಾದಂಗೆ ಡಿಮ್ಯಾಂಡ್ ಐತಿ. ದೊಡ್ಡ ದೊಡ್ಡ ಮಂತ್ಯಾನ ನೋಡಿ ನನ್ನ ಮಗಳಿಗೆ ಮದುವೆ ಮಾಡ್ತೀನಿ. ಏನು ನೋಡ್ಬೇಕಾರ ಆ ಹುಡುಗಗೊಂದು ಅಡಿಕೆ ಹೋಳಿನ ಚಟ ಇರಬಾರ್ದು. ನಿಜ ಹೇಳ್ಬೇಕಂದ್ರೆ ಈ ಕಡೆದವ್ರಿಗೆ ಕೊಡೋದೇ ಇಲ್ಲ ನಾನು. ಆ ಕಡೆ ಕೊಡ್ತೀನಿ ಮದುವೆ ಮಾಡಿ, ಯಾವ್ದಾರ ಒಳ್ಳೆ ಹುಡುಗ ಏನು ಜಾತಿ ಯಾವ್ದಾರ ಆಗ್ಬಲ್ತಕ್ಕ. ಅಲ್ಲ ರೀ, ಅಲ್ಲೇ ಗಂಡ ಸತ್ ಕುಂತಾನ. ಆ ಗಂಡ ಸತ್ ಬಿದ್ದತ್ನ್ಯಾಗ ನೀವು ಈ ಮದ್ವೆ ಮಾತಾಡಕತ್ತೀರಲ್ರಿ. ಅಲ್ಲ ನೀವಿಬ್ರು ಇಲ್ಲಿಗೆ ಬಂದಿರಿ? ಹೆಣ ಬೆಳಗ್ಗೆ ಕೊಡ್ತಾರಂತೆ, ಈಗ ಕೊಡಲ್ಲ. ಯಾಕಂದ್ರೆ ಅದ್ರದ್ದು ಕೆಲವು ಏನೋ ಕೆಲಸ ಅದಾವಂತಪ್ಪ, ನಮ್ಗೆ ಸುಡ್ಗಾಡು ಗೊತ್ತು ಆಗೋದಿಲ್ಲ. ಎಲ್ಲ ಮುಗಿಸ್ ಬೆಳಗ್ಗೆ ಕೊಡೋರು ಅವರು ಹೆಣನ. ಅಲ್ಲಿ ಮಟ್ಟ ಅಲ್ಲಿ ಕುಂತು ಏನು ಮಾಡಲಿ, ಆಕೆ ನೋಡಿದ್ರೆ ಬಾಯೋ ಬಾಯಿ ಮಾಡ್ತಾ ಇದ್ದಾಳ ನಿಂತು ಚೀರ್ಕೊಂತ. ಅದಕ್ಕೆ ಕೇಳೋಕ್ಕಾಗಲಿಲ್ಲ. ಸುದ್ದಿ ಗೊತ್ತಾತಲ್ಲ, ತಡ ಬಂದೇ ಬಿಟ್ಟೆ. ಅದು ಅಲ್ಲದೆ ನನಗೆ ಒಂಥರ ತಲೆ ಚಕ್ರ ಬಂದಂಗೆ ಆಕತ್ತೆ. ಇವನ ಅಪ್ಪ ಬೇಡ, ನಿಮ್ಗೆ BP ಐತಿ, ಮನೆಗೆ ಹೋಗೋಣ ನಡ್ರಿ ಅಂತೇಳಿ ಬಂದಿದ್ದು. ಅಯ್ಯೋ ದೇವ್ರೆ, ನಿಜ ಅವೇನು ನಮ್ಗೆ ಒಳ್ಳೆ ಹಳೆ ಆಗಿರಲಿಲ್ಲ. ಆದರೆ ಎಷ್ಟಾದರೂ ಮಗ ಕೆಟ್ಟವನು ಒಳ್ಳೆಯವನು, ಕುಂಟು ಕುರುಡು, ದಡ್ನೋ ಪೆದ್ನೋ ಹುಚ್ಚೋ ಶಾಣೆನೋ ಏನೇ ಆಗಿರಲಿ, ತಾಯಿಗೆ ಮಗ ಅಲ್ರಿ. ಪಾಪ ಎಷ್ಟು ಗೋಳಾಡಕತ್ತಾಳೋ ಏನೋ. ಇಂಥ ಪರಿಸ್ಥಿತಿ ಯಾವ ಒಂದು ತಾಯಿಗೂ ಬರಬಾರ್ದ್ರಿ. ಬರಬಾರ್ದು. ಪಾಪ ಎಷ್ಟು ಸಂಕಟ ಪಡ್ತಿರ್ಬೋದಲ್ಲ. ಏನು ಮಾಡೋಕ್ಕಾಗತ್ತೆ ಮರಯ್ಯ, ನಾ ಅಂತೀನಿ ನೀ ಅಂತಿ, ಅದು ಏನು ಮಾಡೋದು? ಅವ್ರು ಬೆಳೆಸೋದೇ ನೆಟ್ಟಿಗೆ ಬೆಳೆಸ್ಲಿಲ್ಲಲ್ಲ ಅವನು. ಯಾರೇನು ಕುಡಿ ಮಾಡಂತ ಕಲ್ಸಿರ್ತಾರನ್ರಿ, ಕೆಲವೊಂದು ಚಾಳಿ ಮಾರು ಮಣ್ಣಲ್ಲಿ ಕಲ್ತು ಬಿಟ್ಟಿರ್ತಾವ. ಏನು ಮಾಡೋಕ್ಕಾಗಲ್ಲ. ಹೋಗು, ನಿನ್ನ ಮಗಳಿಗೆ ಸಮಾಧಾನ ಮಾಡು. ಪಾಪ ನನ್ನ ಮಗಳು ಗಂಡನ ಮನೆಗೆ ಇದ್ದಷ್ಟು ದಿನ ಸುಖ ಸಂತೋಷ ನೆಮ್ಮದಿ ಅನ್ನೋದು ದೇವ್ರು ಕೊಡ್ಲಿಲ್ಲ ಅದಕ್ಕೆ. ಹೀಗೂ ಹಿಂಗಾಗೋತು.